ಥ್ರಿಲ್ಲರ್ 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 ಪಂಜಾಬ್ ಮ್ಯಾಚ್ ಇದೆ ಅಂದರೆ ಥ್ರಿಲ್ಲರ್ ಅಂತಲೇ ಲೆಕ್ಕ ಅಂತ ತಿಳ್ಕೊಬೋದು. ಈ ಸೀಸನ್ನಲ್ಲಿ ಎಲ್ಲ ಪಂದ್ಯನೂ ಲಾಸ್ಟ್ ಓವರ್ ತನಕ ತಗೊಂಡೋಗಿದ್ದಾರೆ. 14-4 ಇದ್ದ ಪಂಜಾಬ್ ಆಲ್ಮೋಸ್ಟ್ ಮ್ಯಾಚನ್ನು ಮುಗಿಸೇ ಬಿಟ್ಟಿತ್ತು. ಇದು ಪಂಜಾಬ್ ಸಖತ್ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು ಪಂಜಾಬ್ ಕಿಂಗ್ಸ್. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ಗೆ ಇಶಾನ್ ಕಿಶನ್ ಬೇಗ ಔಟ್ ಆದರು. 18 ರನ್ಗೆ 1 ವಿಕೆಟ್ ಬಿತ್ತು. ನಂತರ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಮಾಡಿದರು. ಅದಾದ ಬಳಿಕ ರೋಹಿತ್ ಶರ್ಮಾ ಔಟ್ ಆಗ್ತಾರೆ. ತಂಡದ ಮೊತ್ತ 99ಕ್ಕೆ 2 ಇರುತ್ತೆ. ಸೂರ್ಯಕುಮಾರ್ ಯಾದವ್ ಅತ್ಯುತ್ತಮ ಬ್ಯಾಟಿಂಗ್ ಮಾಡ್ತಾರೆ. ಅವರಿಗೆ ತಿಲಕ್ ವರ್ಮಾ ಸಖತ್ತಾಗಿ ಸಾಥ್ ನೀಡ್ತಾರೆ. ಸಖತ್ತಾಗಿಯೇ ಬ್ಯಾಟಿಂಗ್ ಆಡ್ತಾರೆ ಇಬ್ಬರೂ. ಇವರ ಪಾರ್ಟ್ನರ್ಶಿಪ್ನಿಂದ 150 ಆಸ್ಟ್ರೇಲಿಯಲ್ಲಿ ಬರುತ್ತೆ ಮುಂಬೈ ಇಂಡಿಯನ್ಸ್. ಕೊನೆಯಲ್ಲಿ ಟಿಮ್ ಡೇವಿಡ್ ಹಾಗೆಯೇ ತಿಲಕ್ ವರ್ಮಾ ಅತ್ಯುತ್ತಮ ಫಿನಿಶ್ ಮಾಡ್ತಾರೆ. ಇದರಿಂದ ಅತ್ಯುತ್ತಮ ಫಿನಿಶ್ ಸಿಗುತ್ತೆ ಮುಂಬೈಗೆ. 192 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕ್ತಾರೆ ಮುಂಬೈ ಇಂಡಿಯನ್ಸ್ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ. ಇದನ್ನು ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಶಾಕ್ ಮೇಲೆ ಶಾಕ್ ಬೀಳುತ್ತೆ. ಆರಂಭಿಕರಾದ ಸ್ಯಾಮ್ ಕರನ್ ಮತ್ತು ಪ್ರಭ್ ಸಿಮ್ರನ್ ಆಲ್ಮೋಸ್ಟ್ 4 ವಿಕೆಟು 14 ರನ್ಗೆ ಬೀಳುತ್ತೆ. ಮೊದಲ 2 ಓವರ್ನಲ್ಲೇ 14 ರನ್ಗೆ 4 ವಿಕೆಟ್ ಬೀಳುತ್ತೆ. ಸಂಕಷ್ಟದಲ್ಲಿ ಸಿಗ್ತಾರೆ ಪಂಜಾಬ್ ಕಿಂಗ್ಸ್. 100ರ ಒಳಗೆ ಆಲ್ಔಟ್ ಆಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರೆ ಶಶಾಂಕ್ ಸಿಂಗ್ ಮತ್ತು ಆಶುತೋಷ್ ಶರ್ಮಾ ಬೇರೆಯೇ ಪ್ಲ್ಯಾನ್ನಲ್ಲಿದ್ದರು. ಹೋಲ್ ಟೂರ್ನಮೆಂಟ್ ಉದ್ದಕ್ಕೂ ಶಶಾಂಕ್ ಸಿಂಗ್ ಮತ್ತು ಆಶುತೋಷ್ ಶರ್ಮಾ ಈ ಥರದ ತುಂಬ ಮ್ಯಾಚ್ಗಳನ್ನು ಸೇವ್ ಮಾಡಿಕೊಟ್ಟಿದ್ದಾರೆ ಪಂಜಾಬ್ ಕಿಂಗ್ಸ್ ತಂಡಕ್ಕೆ. ಶಶಾಂಕ್ ಸಿಂಗ್ ಒಂದು ಕಡೆ ವಿಕೆಟ್ ಹೋಗ್ತಾ ಇದ್ರೂ ಕೂಡ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. 25 ಬಾಲ್ನಲ್ಲಿ 41 ರನ್ ಗಳಿಸ್ತಾರೆ. ಇನ್ನೇನು ಮತ್ತೊಂದು ಮ್ಯಾಚ್ ಆಶುತೋಷ್ ಶರ್ಮಾ ಜೊತೆ ಕೂಡಿ ಆಡ್ತಾರೆ ಅನ್ನೋಷ್ಟರಲ್ಲಿ ಅವರು ಔಟ್ ಆಗಿಬಿಡ್ತಾರೆ. ನಂತರ ಜಿತೇಶ್ ಶರ್ಮಾ ಕೂಡ ಔಟ್ ಆಗ್ತಾರೆ. ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ತಂಡ 111 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕತ್ತೆ. ಮತ್ತೊಮ್ಮೆ 12 ಓವರ್ ಆಗಿರುತ್ತೆ ಆವಾಗ. ನಂತರ ಬರ್ತಾರೆ ನೋಡಿ ಆಶುತೋಷ್ ಶರ್ಮಾ, ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆ. ತಮ್ಮ ಕೈಯಲ್ಲಿಲ್ಲದ ಮ್ಯಾಚನ್ನು ಆಲ್ಮೋಸ್ಟ್ ಗೆಲ್ಲಿಸೇ ಬಿಟ್ಟಿದ್ರು ಪಂಜಾಬ್ ಕಿಂಗ್ಸ್ ತಂಡಕ್ಕೆ. ಕೊನೆಯಲ್ಲಿ ಅನ್ಫಾರ್ಚುನೇಟ್ಲಿ ಔಟ್ ಆಗಬೇಕಾಗಿ ಬಂತು. ಇಲ್ಲಾಂದರೆ ಪಕ್ಕ ಈ ಮ್ಯಾಚ್ ಪಂಜಾಬ್ಗೆ ಗೆಲ್ಲಿಸ್ಕೊಡ್ತಾಯಿದ್ರು. 28 ಬಾಲ್ನಲ್ಲಿ 61 ರನ್ ಗಳಿಸಿದ್ರು. ಬರೋಬ್ಬರಿ 7 ಸಿಕ್ಸರ್ಗಳನ್ನು ಸಿಡಿಸಿದ್ರು ಆಶುತೋಷ್ ಶರ್ಮಾ. ಅವರಿಗೆ ಹರ್ಪ್ರೀತ್ ಬರಾರ್ ಅವರು ಕೂಡ ಚೆನ್ನಾಗಿಯೇ ಸಾಥ್ ನೀಡಿದರು. ಆಶುತೋಷ್ ಶರ್ಮಾ ಅವರ ವಿಕೆಟ್ ಹೋಗೋ ತನಕನೂ ಕೂಡ ಮ್ಯಾಚ್ ಪಂಜಾಬ್ ಕಡೆನೇ ಹೋಗ್ಬಿಟ್ಟಿತ್ತು ಲಾಸ್ಟ್ನಲ್ಲಿ. ಕೊನೆಯಲ್ಲಿ 2-3 ಓವರ್ ಸಖತ್ತಾಗಿ ಮಾಡಿರೋದ್ರಿಂದ ಮುಂಬೈ ಇಂಡಿಯನ್ಸ್ ಈ ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು. ರಬಾಡ ಕೂಡ ಕೊನೆಯಲ್ಲಿ ಒಂದು 6 ಹಾಕಿ ಟ್ರೈ ಮಾಡಿದರು. ಕೊನೆಯ ಲಾಸ್ಟ್ ಓವರ್ನಲ್ಲೂ ಕೂಡ ಅವರು ರನ್ಔಟ್ ಆಗಬೇಕಾಗಿ ಬಂತು. ಇಲ್ಲಾಂದರೆ ಫಿನಿಶ್ ಮಾಡೋ ಚಾನ್ಸಸ್ ತುಂಬಾ ಇತ್ತು. ಕೊನೆಯಲ್ಲಿ ಆದ್ರೂ ಮುಂಬೈ ಇಂಡಿಯನ್ಸ್ ಕೊನೆಯ 2-3 ಓವರ್ನಲ್ಲಿ ಪೋಲ್ ಬ್ಯಾಕ್ ಮಾಡಿ 9 ರನ್ಗಳ ರೋಚಕ ಜಯವನ್ನು ಸಾಧಿಸಿದರು. ಪಂಜಾಬ್ ಕಿಂಗ್ಸ್ ಮ್ಯಾಚ್ ಇದೆ ಅಂದರೆ ಕೊನೆ ತನಕ ಮ್ಯಾಚ್ ನೋಡಲೇಬೇಕು ಅಂತ ಆಗಿಬಿಟ್ಟಿದೆ ಈ ಸೀಸನ್ ಅಂತೂ. ಕೊನೆಯ ಓವರ್ನಲ್ಲೇ ಸೋಲೋದಿದ್ರು ಗೆಲ್ಲೋದಿದ್ರು ಕೊನೆಯ ಓವರ್ನಲ್ಲೇ ಆಗ್ತಾಯಿದೆ ಪಂಜಾಬ್ ಕಿಂಗ್ಸ್ನ ಪಂದ್ಯಗಳು. ಆದರೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. 14-4 ಇದ್ದ ತಂಡವನ್ನು 183 ಮಾಡಿಸೋದಂದರೆ ಸುಮ್ಮನೆನಾ? ಶಶಾಂಕ್ ಸಿಂಗ್ ಮತ್ತು ಆಶುತೋಷ್ ಶರ್ಮಾಗೆ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇದನ್ನೇ ಹೇಳೋದು ರಿಯಲ್ ಕಮ್ಬ್ಯಾಕ್ ಅಂತ. ಪಂಜಾಬ್ ಕಿಂಗ್ಸ್ ಈ ಸಾರಿ ಪಂಜಾಬ್ ಕಮ್ಬ್ಯಾಕ್ ಕಿಂಗ್ಸ್ ಅಂತಲೇ ಹೆಸರುವಾಸಿಯಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಮ್ಬ್ಯಾಕ್ ಮಾಡ್ತಾಯಿದ್ದಾರೆ ಸೀಸನ್ ಉದ್ದಕ್ಕೂ. ಆಲ್ಮೋಸ್ಟ್ ಮ್ಯಾಚ್ ಗೆದ್ದೇ ಬಿಟ್ಟಿದ್ರು. ಎಲ್ರಿಗೂ ಅವರ ಫೈಟಿಂಗ್ ಸ್ಪಿರಿಟ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.